ಹಾಯ್, ನನ್ನೆಲ್ಲ ವೀಕ್ಷಕರಿಗೂ ಸ್ವಾಗತ. ನಾವು ರೊಟ್ಟಿಗಳನ್ನು ಮಾಡ್ತೀವಿ, ನಾನಾ ಬಗೆಯ ರೊಟ್ಟಿಗಳನ್ನ ಮಾಡ್ತೇವೆ. ಇವತ್ತು ನಾನು ಸ್ಪೆಷಲಾಗಿ ಈ ಕ್ಯಾಪ್ಸಿಕಮ್ ಉಪಯೋಗಿಸ್ಕೊಂಡು ನಾವು ಹೇಗೆ ರೊಟ್ಟಿ ಮಾಡೋದನ್ನು ನೋಡ್ಕೊಳ್ಳೋಣ. ಫಸ್ಟು ನಾನು ಈರುಳ್ಳಿ ಹಾಗೂ ಹಸಿಮೆಣಸು, ಆಮೇಲೆ ಒಂದು ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ನ ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಗೆ ಇನ್ನೊಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಲ್ಲಿಗೆ 1.5 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ತುರಿದಿಟ್ಟಿರೋಂಥ ಕ್ಯಾರೆಟು ಮತ್ತು ಈರುಳ್ಳಿನ ಇದನ್ನು ನಾನು ತುರಿದಿಟ್ಕೊಂಡಿರೋದು, ಬೇಕಾದ್ರೆ ಸಣ್ಣದಲ್ಲಿ ನೀವು ಕಟ್ ಮಾಡ್ಕೊಬೋದು. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ಮು ಒಂದು ಅಷ್ಟು ನಾನು ತಗೊಂಡಿದ್ದೆ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ತೇನೆ ನಾವು ಹಾಗೆ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಅದು ಸೇರಿಕೊಳ್ಳುತ್ತೆ. ಇದನ್ನು ನೀವು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ನೀವು ಕರಿಬೇವಿನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಆಮೇಲೆ ಸೌತೆಕಾಯಿನೂ ಸಹ ತುರಿದು ಹಾಕೋಬೋದು. ಇವಾಗ ನಾನು ಹಿಟ್ಟು ಕಲಸಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಈ ಅಕ್ಕಿ ಹಿಟ್ಟು ಯಾಕೆ ಈ ಕಲರಲ್ಲಿದೆ ಅಂದರೆ, ನಾನು ಆಲೂರು ಸಣ್ಣ ಅಕ್ಕಿ ತಗೊಳೋದ್ರಿಂದ ಇದು ಜಾಸ್ತಿ ಪಾಲಿಶ್ ಕೊಟ್ಟಿಲ್ಲ, ಹಾಗಾಗಿ ಇದು ಕೆಂಪು ಕಲರಲ್ಲೇ ಇದೆ. ಹಾಗಾಗಿ ಈ ಹಿಟ್ಟು ಅದೇ ಕಲರಿಗೆ ಬಂದಿದೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್, ಜಾಸ್ತಿ ಪಾಲಿಶ್ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಈಗ ಅದನ್ನು ಸಣ್ಣ ಸಣ್ಣದಾಗಿ ನಾವು ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿಕೊಂಡು ಕಾವಲಿ ಮೇಲೆ ನಾನು ಇದನ್ನು ತಟ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹೋಳಿಗೆ ಪೇಪರಲ್ಲೂ ಸಹ ನೀವು ತಟ್ಬಿಟ್ಟು ಹಾಕ್ಬೋದು, ಅಥವಾ ಬಾಳಲ್ಲಿ ತಟ್ಬಿಟ್ಟು ನೀವು ಕಾವಲಿಗೆ ಹಾಕ್ಬೋದು. ನಾನಿಲ್ಲಿ ಡೈರೆಕ್ಟ್ ಕಾವಲಿ ಮೇಲೆ ಹಾಕಿ ನೀರು ಮುಟ್ಕೊತಾ ತಟ್ತಾಯಿದ್ದೀನಿ. ನೀವು ಇದನ್ನು ನೀರು ಮುಟ್ಕೊತಾ ತಟ್ಕೊಳ್ರಿ. ಎಣ್ಣೆ ಏನೂ ಅವಶ್ಯಕತೆ ಇರೋದಿಲ್ಲ. ಕಾವಲಿಗೆ ನೀವು ಎಣ್ಣೆ ಹಚ್ಕೊಂಡ್ರೆ ಸಾಕು. ನೀರು ಹಾಕ್ಕೊತಾ ತಟ್ಕೊಳ್ಳಿ, ಇಲ್ಲಾಂದರೆ ಅದು ಕೈಗೆ ಹಿಡ್ಕೊಳ್ಳುತ್ತೆ. ನೋಡಿರಿ, ನಂಗೆ ಅದು ಕೈ ಹಿಡಿತಾ ಇದೆ ನೋಡಿರಿ, ಈ ಥರ ಆಗುತ್ತೆ. ನೀರು ಹಾಕ್ಕೊತಾ ತಟ್ಕೊತಾ ಹೋಗ್ರಿ. ಇವಾಗ ನೋಡಿರಿ, ಅದು ಗಾರ್ತಾ ಬರ್ತಾ ಇದೆ, ಕೆಳಗಡೆ ಡ್ರೈ ಆಗ್ತಿದೆ. ನಾನು ಮೇಲ್ಗಡೆ ಮತ್ತೆ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಚೆನ್ನಾಗಿ ಬೇಯಲಿ ಅಂತ ನಾನು ಮೇಲ್ಗಡೆಗೆ ನೀರು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದು. ಇವಾಗ ಹಂಗೆ ಒಂದು ಸರ್ತಿ ಮಗ್ಚಿ ಹಾಕ್ಕೊಳ್ಳೋಣ. ನೋಡಿ, ಇದು ಎಷ್ಟು ಕಲರ್ ಇದೆ ನೋಡಿರಿ, ಇದು ಕೆಂಪು ಕಲರಲ್ಲೇ ಬಂದಿದೆ. ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಟೇಸ್ಟಿ ಇರುತ್ತೆ. ಇದು ಕ್ಯಾಪ್ಸಿಕಮ್ ಜೊತೆ ಇರೋದಲ್ಲ, ಕ್ಯಾರೆಟು ಕ್ಯಾಪ್ಸಿಕಮ್ ಜೊತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೆರಡು ಸರ್ತಿ ಮಗ್ಚಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.